ಇವತ್ತು ನಾವು ತುಂಬಾನೇ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಚಾಕ್ಲೇಟ್ ಮಿರರ್ ಗ್ಲೇಸ್ ಕೇಕನ್ನು ಮಾಡುವ. ಇನ್ನು ಈ ಗ್ಲೇಸನ್ನು ಯಾವುದೇ ಕಾರ್ನ್ಫ್ಲೋರ್ ಅಥವಾ ನ್ಯೂಟ್ರಲ್ ಜೆಲ್ ಯೂಸ್ ಮಾಡದೆ ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳೊಂದಿಗೆ ಮಾಡುವ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನು ಈ ಕೇಕನ್ನು ಎಗ್ ಯೂಸ್ ಮಾಡದೆ ಮಾಡೋದ್ರಿಂದ ನಾನು ಒಂದು ಬೌಲ್ಗೆ 1/3 ಕಪ್ ಅಷ್ಟು ಮೊಸರನ್ನು ತೆಗೆದುಕೊಂಡಿದ್ದೇನೆ. ಇನ್ನು 1/3 ಕಪ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಆಮೇಲೆ ಅರ್ಧ ಕಪ್ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿಯನ್ನು ಸೇರಿಸಿಕೊಂಡಿದ್ದೇನೆ. ಇದನ್ನೆಲ್ಲ ಮೊದಲು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದರ ಮೇಲೆ ಒಂದು ಸ್ಟ್ರೈನರನ್ನು ಇಟ್ಕೊಂಡು 1 ಕಪ್ ಮೈದಾವನ್ನು ಹಾಕೊಳ್ಳುವ. ಇನ್ನು 1/4 ಕಪ್ ಅಷ್ಟು ಕೋಕೋ ಪೌಡರ್, 1 ಚಮಚದಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ನಾವು ಸೇವ್ ಮಾಡಿಕೊಳ್ಳುವ. ಸೀವ್ ಮಾಡಿಕೊಳ್ಳುವಾಗ ಇದರಲ್ಲಿ ಏನಾದರೂ ಗಂಟುಗಳಿದ್ದರೆ ಅದನ್ನು ಸ್ಪೂನ್ನಿಂದ ಈ ಥರ ಮಾಡಿಕೊಳ್ಳಿ. ಸೀವ್ ಮಾಡದೆ ನಾವು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಈ ಗಂಟುಗಳೆಲ್ಲ ನಮ್ಮ ಕೇಕ್ ಬ್ಯಾಟರಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಸೀವ್ ಮಾಡಿಕೊಂಡು ಇದನ್ನೆಲ್ಲ ಜೆಂಟಲಾಗಿ ಕಟ್ ಆ್ಯಂಡ್ ಫೋಲ್ಡ್ ಆಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತೇನೆ. ಹಾಲನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಫ್ರೆಂಡ್ಸ್, ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನೋಡಿ, ಇದರ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಮೊದಲೇ ನೀವು ಕೇಕ್ ಟಿನ್ನಿಗೆ ಒಂದು ಬಟರ್ ಪೇಪರನ್ನು ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಕೇಕ್ ಟಿನ್ನಿಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಮೈದಾವನ್ನು ಡಸ್ಟ್ ಮಾಡಿಕೊಳ್ಳಿ. ಈ ಥರ ಮಾಡೋದ್ರಿಂದ ಕೇಕ್ ಬರ್ನ್ ಆಗೋದಿಲ್ಲ. ಇನ್ನು ಬಟರ್ ಪೇಪರ್ ಇದ್ದರೆ ಅದು ಬೆಸ್ಟ್ ಆಗಿದೆ. ಬಟರ್ ಪೇಪರನ್ನು ನೀವು ಯೂಸ್ ಮಾಡಿಕೊಳ್ಳಿ. ಇನ್ನು ಕೇಕ್ ಬ್ಯಾಟರನ್ನೆಲ್ಲ ಪೋರ್ ಮಾಡ್ಕೊಂಡಾದ್ಮೇಲೆ ಒಂದು ಟೂತ್ ಪಿಕ್ಕಿಂದ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಪ್ರೀ ಹೀಟೆಡ್ ಓವನಲ್ಲಿ 180 ಡಿಗ್ರಿಯಲ್ಲಿಟ್ಟು 30 to 35 ಮಿನಿಟ್ ತನಕ ಬೇಕ್ ಮಾಡಿಕೊಳ್ಳಿ. ಇನ್ನು ವಿದೌಟ್ ಓವನ್ ಕೇಕ್ ಹೇಗೆ ಮಾಡೋದಂತ ನಾನು ಬೇರೆ ಕೇಕ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಓವನಲ್ಲಿ ಮಾಡುವಾಗಲೂ ಸಹ ಅಷ್ಟೇ, ಟೂತ್ ಪಿಕ್ಕಿಂದ ಕೇಕ್ ಬೇಕಾಗಿದೆ ಇಲ್ವಾ ಅಂತ ನೀವು ಚೆಕ್ ಮಾಡಿಕೊಂಡು ನಂತರ ನೀವು ಇದನ್ನು ತೆಗೆದುಕೊಳ್ಳಿ. ಇನ್ನು ಕೇಕ್ ತಣ್ಣಗಾದ್ಮೇಲೆ ಅದರ ಸೈಡನ್ನು ಚಾಕುವಿನಿಂದ ಬಿಡಿಸಿಕೊಂಡು ಕೇಕನ್ನು ಕೇಕ್ ಟಿನ್ನಿಂದ ಹೊರಗೆ ತೆಗೆದುಕೊಂಡು ಅದರಲ್ಲಿರುವ ಬಟರ್ ಪೇಪರನ್ನು ರಿಮೂವ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ನಮ್ಮ ಕೇಕ್ ಎಷ್ಟು ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್ ಆಗಿದೆ ಅಂತ. ನಾನು ಕೇಕಿನ ಮೇಲಿನ ಲೇಯರನ್ನು ಈ ಥರ ಕಟ್ ಮಾಡ್ಕೊಂಡು ತೆಗಿತೇನೆ. ಫ್ರೆಂಡ್ಸ್, ನೀವು ಇದೇ ಥರ ಚಾಕ್ಲೇಟ್ ಸ್ಪಾಂಜ್ ಕೇಕನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಚಾಕ್ಲೇಟ್ ಸ್ಪಾಂಜ್ ಕೇಕನ್ನು ಲೇಯರಲ್ಲಿ ಕಟ್ ಮಾಡ್ಕೊಂಡು ತೆಗೆಯುವ. ನಾನು 3 ಲೇಯರಲ್ಲಿ ಕಟ್ ಮಾಡ್ಕೊಂಡು ತೆಗಿತೇನೆ. ವಿದೌಟ್ ಎಗ್ ನಮ್ಮ ಸ್ಪಾಂಜ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಚಾಕ್ಲೇಟ್ ಕೇಕ್ ಬೇಕರಿ ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ಬೇಕರಿಯಿಂದ ಕಾಸ್ಟ್ಲಿ ಕೇಕ್ ತರೋದಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ಆ್ಯಂಡ್ ಈಸಿಯಾಗಿ ಹಾಗೆ ತುಂಬಾ ಸೂಪರ್ ಸಾಫ್ಟಾಗಿ ಮಾಡಬಹುದು. ಇನ್ನು ನಾವು ಈ ಕೇಕಿನ ಕ್ರೀಮನ್ನು ರೆಡಿ ಮಾಡಿಕೊಳ್ಳುವ. ನಾನೊಂದು ಬೌಲ್ಗೆ 1 ಕಪ್ ವಿಪಿಂಗ್ ಕ್ರೀಮನ್ನು ತೆಗೆದುಕೊಂಡಿದ್ದೇನೆ. 1/4 ಕಪ್ ಅಷ್ಟು ಸಕ್ಕರೆ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ 1/4 ಕಪ್ ಅಷ್ಟು ಕೋಕೋ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಬೀಟ್ ಮಾಡುವಾಗ ಕೋಕೋ ಪೌಡರ್ ಹಾರಬಾರ್ದಂತ ನಾನು ಸ್ವಲ್ಪ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೇನೆ. ನಾವು ಇದನ್ನು ಎಲ್ಲಿ ತನಕ ಬೀಟ್ ಮಾಡ್ಕೊಳ್ಬೇಕಂದ್ರೆ ಇದು ಸ್ಟಿಫ್ ಪೀಕ್ ಫಾರ್ಮ್ಗೆ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ತೆಗೆಯುವ. ನೋಡಿ, ಸ್ಟಿಫ್ ಪೀಕ್ ಫಾರ್ಮ್ಗೆ ಬಂದಿದೆ. ಇನ್ನು ನಾನು ಬೀಟರನ್ನು ಸ್ಟಾಪ್ ಮಾಡ್ಕೊಳ್ತೇನೆ. ಇನ್ನೊಂದು ಸಣ್ಣ ಬೌಲ್ನಲ್ಲಿ 1/3 ಕಪ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಈ ಹಾಲಿಗೆ 3 ಟೇಬಲ್ ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸಿಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾವು ಚಾಕ್ಲೇಟ್ ಮಿರರ್ ಗ್ಲೇಸನ್ನು ರೆಡಿ ಮಾಡಿಕೊಳ್ಳುವ. ಚಾಕ್ಲೇಟ್ ಮಿರರ್ ಗ್ಲೇಸನ್ನು ಮಾಡಲಿಕ್ಕೆ ನಾನೊಂದು ಸಣ್ಣ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 1/3 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ನಂತರ 1/3 ಕಪ್ ಅಷ್ಟು ಕೋಕೋ ಪೌಡರ್, 3/4 ಕಪ್ ಅಷ್ಟು ಸಕ್ಕರೆ, 1/4 ಕಪ್ ಅಷ್ಟು ಹಾಲನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಲು ಸೇರಿಸುವುದರಿಂದ ಚಾಕ್ಲೇಟ್ ಗ್ಲೇಸಲ್ಲಿ ಕ್ರೀಮಿನೆಸ್ ಮತ್ತು ರಿಚ್ನೆಸ್ ಬರುತ್ತೆ. ಇದರಲ್ಲಿ ಯಾವುದೇ ಲಮ್ಸ್ ಇರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದನ್ನು ನಾವು ಕುಕ್ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ತುಂಬಾ ಕಡಿಮೆ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿಕೊಳ್ಳಿ. ಇದು ಸ್ವಲ್ಪ ದಪ್ಪ ಆಗುವ ತನಕ ಇದನ್ನು ನಾವು ಕೈ ಬಿಡದೆ ಕುಕ್ ಮಾಡಿಕೊಳ್ಳುವ.
ಇದನ್ನು ನಾನು ಕುಕ್ ಮಾಡ್ತಾ 3-4 ನಿಮಿಷ ಆಗಿದೆ. ಈಗ ಸ್ವಲ್ಪ ದಪ್ಪಾಗಿದೆ. ಇನ್ನು ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಡಾರ್ಕ್ ಚಾಕ್ಲೇಟ್ ಅನ್ನು ಸೇರಿಸಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಕೈ ಬಿಡದೆ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತೇನೆ. ಈಗ ಈ ಗ್ಲೇಸನ್ನು ಕುಕ್ ಮಾಡ್ತಾ 9 ನಿಮಿಷ ಆಗಿದೆ. ಈ ಗ್ಲೇಸ್ ಈಗ ದಪ್ಪ ಆಗಿದೆ, ಬಬಲ್ಸ್ ಬರ್ತಾ ಉಂಟು. ಈಗ ಈ ಚಾಕ್ಲೇಟ್ ಗ್ಲೇಸ್ ಕೋಟಿಂಗ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ನೀವು ಒಂದು ಚಮಚದಿಂದ ಚೆಕ್ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಅನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಹಾಕೋದ್ರಿಂದ ಗ್ಲೇಸ್ ಬರುತ್ತೆ, ಹಾಗೆ ಕ್ರೀಮಿನೆಸ್ ಬರುತ್ತೆ. ಈಗ ನಮ್ಮ ಚಾಕ್ಲೇಟ್ ಗ್ಲೇಸ್ ರೆಡಿ ಆಗಿದೆ. ಇದನ್ನು ನಾವು ಇನ್ನು ಸ್ಟ್ರೈನ್ ಮಾಡ್ಕೊಳ್ಳುವ. ಗ್ಲೇಸ್ ಬಿಸಿ ಇರುವಾಗಲೇ ಇದನ್ನು ಸ್ಟ್ರೈನ್ ಮಾಡಿಕೊಂಡು ರೂಮ್ ಟೆಂಪರೇಚರ್ಗೆ ಬರಲಿಕ್ಕೆ ಕೌಂಟರಲ್ಲಿಯೇ ಇಟ್ಕೊಳ್ಳಿ. ಇನ್ನು ನಾವು ಕೇಕಿನ ಐಸಿಂಗ್ ಮಾಡಿಕೊಳ್ಳುವ. ಇದಕ್ಕೆ ನಾನು ಒಂದು ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಕೇಕಿನ ಮೊದಲ ಲೇಯರ್ ಅನ್ನು ಇಟ್ಕೊಂಡಿದ್ದೇನೆ. ಇನ್ನು ನಮ್ಮ ಕೇಕ್ ಇನ್ನೂ ಮಾಯಿಸ್ಟ್ ಆಗಲಿಕ್ಕೆ ನಾವು ರೆಡಿ ಮಾಡಿದ ಹಾಲಿನ ಮಿಕ್ಸರ್ ಅನ್ನು ಹಾಕೊಳ್ಳುವ. ಇದರ ಬದಲಿಗೆ ನೀವು ಸಿಂಪಲ್ ಶುಗರ್ ಸಿರಪ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದರ ಮೇಲೆ ಕ್ರೀಮ್ನ ಲೇಯರ್ ಬರ್ತದೆ. ಇದರ ಮೇಲೆ ಕ್ರೀಮನ್ನು ಹಾಕೊಂಡು ಚೆನ್ನಾಗಿ ಈವನ್ಲಿ ಸ್ಪ್ರೆಡ್ ಮಾಡಿಕೊಳ್ಳುವ. ನಾನು ಕ್ರೀಮನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಇನ್ನು ಇದರ ಮೇಲೆ ಕೇಕ್ನ 2ನೇ ಲೇಯರನ್ನು ಇಟ್ಕೊಂಡು ನಂತರ ಅದೇ ಸ್ಟೆಪ್ಪನ್ನೆಲ್ಲ ರಿಪೀಟ್ ಮಾಡಿಕೊಳ್ಳುವ. ಮೊದಲಿಗೆ ಹಾಲಿನ ಮಿಕ್ಸರಿಂದ ಕೇಕನ್ನು ಚೆನ್ನಾಗಿ ಮಾಯಿಸ್ಟ್ ಮಾಡಿಕೊಂಡು ನಂತರ ಅದರ ಮೇಲೆ ಕ್ರೀಮನ್ನು ಈವನ್ಲಿ ಸ್ಪ್ರೆಡ್ ಮಾಡಿಕೊಳ್ಳುವ. ಫ್ರೆಂಡ್ಸ್, ನೀವು ಈ ಕೇಕನ್ನು ಇದೇ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಈ ಕೇಕನ್ನು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ. ಇನ್ನು ಇದರ ಮೇಲೆ ಕೇಕ್ನ ಫೈನಲ್ ಲೇಯರನ್ನು ಇಟ್ಕೊಂಡು ಇದನ್ನು ಸಹ ಹಾಲಿನ ಮಿಕ್ಸರಿಂದ ಮಾಯಿಸ್ಟ್ ಮಾಡಿಕೊಳ್ಳುವ. ಕೇಕನ್ನು ನೀವು ಸಿಂಪಲ್ ಶುಗರ್ ಸಿರಪ್ ಇಂದನೂ ಮಾಯಿಸ್ಟ್ ಮಾಡ್ಕೊಳ್ಬಹುದು. ಹಾಲಿನ ಮಿಕ್ಸರಿಂದ ಕೇಕಿಗೆ ಒಂದು ರಿಚ್ನೆಸ್ ಬರುತ್ತೆ. ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನು ನಾನು ಫುಲ್ ಕೇಕನ್ನು ಕ್ರೀಮ್ನಿಂದ ಕವರ್ ಮಾಡ್ಕೊಳ್ತೇನೆ. ನೋಡಿ, ನಾನು ಕ್ರೀಮಿನಿಂದ ಕೇಕನ್ನು ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದೇನೆ. ಇನ್ನು ಕ್ರೀಮ್ ಸ್ವಲ್ಪ ಸೆಟ್ ಆಗಲಿಕ್ಕೆ ಕೇಕನ್ನು 30 ನಿಮಿಷಗಳವರೆಗೆ ಫ್ರಿಜ್ಜಲ್ಲಿಟ್ಟು ನಂತರ ಇದರ ಫೈನಲ್ ಗಾರ್ನಿಶಿಂಗ್ ಮಾಡುವ. 30 ನಿಮಿಷದ ನಂತರ ಈ ಚಾಕ್ಲೇಟ್ ಗ್ಲೇಸ್ ಅನ್ನು ನಾವು ಕೇಕ್ನ ಮೇಲೆ ಪೋರ್ ಮಾಡಿಕೊಳ್ಳುವ. ಇನ್ನು ಚಾಕ್ಲೇಟ್ ಗ್ಲೇಸ್ ಅನ್ನು ಪೋರ್ ಮಾಡುವಾಗ ನಿಮಗೆ ಕೇಕನ್ನು ಫ್ಲಾಟ್ ಸರ್ಫೇಸಲ್ಲಿ ಇಟ್ಕೊಂಡೇ ಪೋರ್ ಮಾಡ್ಕೊಳ್ಬಹುದು. ಆಗ ಸ್ವಲ್ಪ ಮೆಸ್ಸಿ ಆಗ್ತದೆ. ಇಲ್ಲಾಂದ್ರೆ 2 ಸ್ಪ್ಯಾಚುಲದ ಸಹಾಯದಿಂದ ಕೇಕನ್ನು ಈ ತರ ಕೇರ್ಫುಲಿ ಲಿಫ್ಟ್ ಮಾಡಿಕೊಂಡು ಒಂದು ರ್ಯಾಕ್ನ ಮೇಲೆ ಇಟ್ಕೋಬೇಕು. ನಾನು ಆ ರ್ಯಾಕ್ನ ಅಡಿಯಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ. ನಾವು ಕೇಕ್ನ ಮೇಲೆ ಚಾಕ್ಲೇಟ್ ಗ್ಲೇಸನ್ನು ಹಾಕೊಳ್ಳುವಾಗ ಎಕ್ಸ್ಟ್ರಾ ಚಾಕ್ಲೇಟ್ ಗ್ಲೇಸ್ ಪ್ಲೇಟ್ಗೆ ಬಂದು ಬೀಳ್ತದೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಮೆಸ್ಸಿ ಆಗಲಿಲ್ಲ. ಎಕ್ಸ್ಟ್ರಾ ಚಾಕ್ಲೇಟ್ ಗ್ಲೇಸ್ ಏನುಂಟು ಅದೆಲ್ಲ ಪ್ಲೇಟಿಗೆ ಬಂದು ಬಿದ್ದಿದೆ. ಈ ಗ್ಲೇಸನ್ನು ನಾವು ನೆಕ್ಸ್ಟ್ ಕೇಕಿಗೆ ಸಹ ಯೂಸ್ ಮಾಡ್ಕೊಳ್ಬಹುದು. ವಾವ್, ಈ ಚಾಕ್ಲೇಟ್ ಗ್ಲೇಸ್ ತಾನಾಗಿಯೇ ಫುಲ್ ಕೇಕನ್ನು ಕವರ್ ಮಾಡ್ತಾ ಉಂಟು. ನೀವು ಈ ಕೇಕ್ನ ಮೇಲೆ ಮಿರರ್ ಎಫೆಕ್ಟ್ ಅನ್ನು ನೋಡಬಹುದು. ನಮ್ಮ ಕೇಕ್ ಮಿರರ್ ಥರ ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಉಂಟಲ್ಲ. ಚಾಕ್ಲೇಟ್ ಗ್ಲೇಸ್ ಸೆಟ್ ಆಗಲಿಕ್ಕೆ ಪುನಃ ನಾನು ಒಂದು ಅರ್ಧ ಗಂಟೆ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಈ ಕೇಕ್ನ ಮೇಲೆ ನಿಮ್ಮ ಇಷ್ಟದ ಥರ ಡೆಕೋರೇಟ್ ಮಾಡಿಕೊಳ್ಳಿ. ನಾನು ವೈಟ್ ಚಾಕ್ಲೇಟಿಂದ ಈ ಥರ ಹಾರ್ಟ್ ಬೀಟನ್ನು ಮಾಡಿಕೊಂಡು ಇದರ ಮೇಲೆ ಕೆಲವು ಚೆರಿಯನ್ನಿಟ್ಟು ಡೆಕೋರೇಟ್ ಮಾಡ್ಕೊಳ್ತೇನೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಈ ಚಾಕ್ಲೇಟ್ ಕೇಕ್ ತುಂಬಾ ಚೆನ್ನಾಗಿದೆ. ಈ ಚಾಕ್ಲೇಟ್ ಕೇಕನ್ನು ನೀವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿಯೇ ತುಂಬಾ ಟೇಸ್ಟಿಯಾಗಿ ಮಾಡಬಹುದು. ಇನ್ನು ನೀವು ಈ ಕೇಕನ್ನು ಸೇಲ್ ಮಾಡೋದಾದ್ರೆ ಹೈ ಕಾಸ್ಟ್ಗೆ ಸಹ ಸೇಲ್ ಮಾಡಬಹುದು. ಖಂಡಿತವಾಗಿಯೂ ಈ ಕೇಕ್ ಎಲ್ರಿಗೂ ಇಷ್ಟ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ಚಾಕ್ಲೇಟ್ ಮಿರರ್ ಗ್ಲೇಸ್ ಕೇಕ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕೇಕ್ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಮಾಡಿಕೊಳ್ಳಿ. ಇದರಿಂದ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ.
ಇನ್ನು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಫ್ರೆಂಡ್ಸ್, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.